ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಆತಂಕವಿತ್ತು. ಪೋಷಕರು ಕೂಡ ಏದುಸಿರು ಬಿಟ್ಟು ಕೂತಿದ್ರು. ಹೀಗೆ ಆತಂಕದ ನಡುವೆ ಈ ಬಾರಿ ನೀಟ್ ಪರೀಕ್ಷೆ ನೀಟಾಗಿ ನಡೆದಿದೆ. ಭಾರೀ ಬಿಗಿ ಭದ್ರತೆ ನಡುವೆ ರಾಜ್ಯದ 200 ಕೇಂದ್ರಗಳಲ್ಲಿ ಪರೀಕ್ಷೆ ಮುಗಿದಿದ್ದು ಅಭ್ಯರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರ ನಡುವೆ ಕೇಂದ್ರಕ್ಕೆ ತಡವಾಗಿ ಬಂದ ಕೆಲ ಅಭ್ಯರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಆ ಬುಕ್ ತಗೊಂಡು ಮತ್ತೆ ಓದಕ್ಕೆ ತುಂಬಾನೇ ಸ್ಟ್ರೆಸ್ಫುಲ್ ಇತ್ತು. ಬಟ್ ಇವಾಗ ಆಯ್ತು ಅಂತ ಸ್ವಲ್ಪ ಖುಷಿ ಆಗ್ತದೆ. ಟಫ್ ಆಗಿತ್ತು ಈ ಸತಿ ಪೇಪರ್ ಏನು ಈಸಿ ಇರಲಿಲ್ಲ. ಬಯಾಲಜಿ ಈಸಿ ಇತ್ತು, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಪೇಪರ್ ಚೆನ್ನಾಗಿತ್ತು, ಬಯೋ ಕೆಮಿಸ್ಟ್ರಿ ಪರವಾಗಿರಲಿಲ್ಲ, ಫಿಸಿಕ್ಸ್ ಸ್ವಲ್ಪ ಟ್ರಿಕಿ ಇತ್ತು ಈ ಸಲ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಪ್ರತಿ ಕೇಂದ್ರಕ್ಕೂ ಸೇನಾಪಡೆಯಿಂದಲೇ ಬಿಗಿ ಬಂದೋಬಸ್ತ್, ಎಲ್ಲೆಲ್ಲೂ ಸಿಸಿಟಿವಿಗಳ ಕಣ್ಗಾವಲು. ಇಂಥ ಬಿಗಿ ಭದ್ರತೆ ನಡುವೆ ಇಂದು ಅಡೆತಡೆ ಇಲ್ಲದೆ, ಗೊಂದಲ ಇಲ್ಲದೆ, ಸೋರಿಕೆ ಇಲ್ಲದೆ ನೀಟ್ ಪರೀಕ್ಷೆ ಮರು ನಡೆದಿದ್ದು ಅಭ್ಯರ್ಥಿಗಳ ಜೊತೆ ಕೇಂದ್ರ ಸರ್ಕಾರ ಕೂಡ ನಿಟ್ಟುಸಿರು ಬಿಟ್ಟಿದೆ. ಬಿಗಿ ಭದ್ರತೆ ನಡುವೆ ನಡೆಯಿತು ನೀಟ್ ಮರುಪರೀಕ್ಷೆ. ಗೊಂದಲ, ಅಡೆತಡೆ, ಸೋರಿಕೆ ಇಲ್ಲದೆ ಮುಗಿದ ಎಕ್ಸಾಮ್. ವೈದ್ಯಕೀಯ ಸೀಟು ಹಂಚಿಕೆಗಾಗಿ ನಡೆಯೋ ನೀಟ್ ಪರೀಕ್ಷೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು. ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿತ್ತು. ಇದರಿಂದ ಮನನೊಂದು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ದಾರಿ ತುಳಿದಿದ್ರು. ವಿಪಕ್ಷ ನಾಯಕರು ಕೇಂದ್ರದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸಿದ್ರು. ಇದೆಲ್ಲದರ ನಡುವೆ ಇಂದು ನೀಟ್ ಮರುಪರೀಕ್ಷೆ ನಡೆದಿದ್ದು ಯಾವುದೇ ಗೊಂದಲ ಇಲ್ಲದೆ ಮುಗಿದಿದೆ. ದೇಶದ ವಿದೇಶಗಳ 565 ನಗರಗಳಲ್ಲಿ ಪರೀಕ್ಷೆ ನಡೆದಿತ್ತು. ಬೆಂಗಳೂರಿನ 68 ಕೇಂದ್ರಗಳು ಸೇರಿದಂತೆ ರಾಜ್ಯದ 31 ನಗರಗಳ 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15ರವರೆಗೂ ಪರೀಕ್ಷೆ ನಡೆದಿತ್ತು. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಜೆ 6:20ರವರೆಗೂ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗಿತ್ತು. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಪರೀಕ್ಷೆ ಕಠಿಣವಾಗಿತ್ತು ಅಂತ ಅಭ್ಯರ್ಥಿಗಳು ಹೇಳುತ್ತಿದ್ದಾರೆ. ಅದರಲ್ಲೂ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಪೇಪರ್ ಹೆಚ್ಚು ಟಫ್ ಆಗಿತ್ತಂತೆ. ಬಯಾಲಜಿ ಈಸಿ ಇತ್ತು, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಮೇ ಬಿ ಈ ಸತಿ ಇನ್ನೂ ಟಫ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಆ ಲೆವೆಲ್ಗೆ 2025 ಪೇಪರ್ ಲೆವೆಲ್ ಟಫ್ ಇರಲಿಲ್ಲ. ಬಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಫಿಸಿಕ್ಸ್ ಸ್ವಲ್ಪ ಟ್ರಿಕಿ ಇತ್ತು ಈ ಸಲ. ಪೇಪರ್ ಸ್ವಲ್ಪ ಲೆಂತಿ ಟ್ರಿಕಿ ಇದೆ. ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಪೇಪರ್ ಲಾಸ್ಟ್ ಟೈಮ್ಗಿಂತ ಕಷ್ಟ ಇತ್ತು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನೋಡ್ಕೊಂಡ್ರೆ ಕಷ್ಟ ಇತ್ತು. ಬಯೋಲಿ ಅಸರ್ಷನ್ ರೀಸನ್ನು ಸ್ಟೇಟ್ಮೆಂಟ್ ಕೇಳಿದ್ರು, ಲಾಸ್ಟ್ ಟೈಮ್ ಕೇಳಿರಲಿಲ್ಲ. ಸೊ ನೋಡಿದ್ರೆ 3 ಕಷ್ಟ ಇತ್ತು. ನೀಟ್ ಪರೀಕ್ಷೆಯಿಂದ 3 ಅಭ್ಯರ್ಥಿಗಳು ವಂಚಿತ. ಇಷ್ಟೆಲ್ಲ ಬಿಗಿ ಭದ್ರತೆ ನಡುವೆ ನಡೆದಿರೋ ಪರೀಕ್ಷೆಯನ್ನ ಬೆಂಗಳೂರಿನ 3 ಅಭ್ಯರ್ಥಿಗಳು ಮಿಸ್ ಮಾಡಿಕೊಂಡಿದ್ದಾರೆ. ಟ್ರಾಫಿಕ್ ಜಾಮ್ ಕಾರಣಕ್ಕೆ ತಡವಾಗಿ ಬಂದಿದ್ದ ಒಬ್ಬ ಪರೀಕ್ಷೆಯಿಂದ ವಂಚಿತನಾದ್ರೆ, ಹಳೆ ಹಾಲ್ ಟಿಕೆಟ್ ತಂದು ಮತ್ತೊಬ್ರು ಎಡವಟ್ಟು ಮಾಡಿಕೊಂಡಿದ್ರು. ಇನ್ನೊಬ್ರು ಬಸ್ ಮಿಸ್ ಆಗಿದ್ರಿಂದ ಪರೀಕ್ಷೆಯಿಂದ ವಂಚಿತರಾಗಿದ್ರು. ತಡವಾಗಿ ಬಂದು ಪರೀಕ್ಷೆ ತಪ್ಪಿಸಿಕೊಂಡ ವಿದ್ಯಾರ್ಥಿನಿ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ವಿದ್ಯಾರ್ಥಿನಿ ಫಾತಿಮಾ ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜ್ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲು ಬಂದಿದ್ರು. ಪರೀಕ್ಷಾ ಕೇಂದ್ರದ ಎಂಟ್ರಿಗೆ ಮಧ್ಯಾಹ್ನ 1:30ರ ಡೆಡ್ ಲೈನ್ ಇತ್ತು. ಆದರೆ ವಿದ್ಯಾರ್ಥಿನಿ 1 ಗಂಟೆ 50 ನಿಮಿಷಕ್ಕೆ ಬಂದಿದ್ರು. 20 ನಿಮಿಷ ತಡವಾಗಿದ್ರಿಂದ ವಿದ್ಯಾರ್ಥಿನಿಯನ್ನ ಒಳಗೆ ಬಿಡ್ಲಿಲ್ಲ. ಸಿಬ್ಬಂದಿ ಜೊತೆ ಪೋಷಕರು ವಾಗ್ವಾದ ನಡೆಸಿದ್ರು. ಇಷ್ಟಾದ್ರೂ ಒಳಗೆ ಬಿಡ್ಲಿಲ್ಲ. ಕೊನೆಗೆ ನಿರಾಸೆಯಿಂದಲೇ ವಿದ್ಯಾರ್ಥಿನಿ ವಾಪಸ್ಸಾದ್ರು. 1:53 ಬಂದಿದ್ದೀನಿ ಸರ್. 1:30 ಲಾಸ್ಟ್ ಅಂತ. 1:30 ಒಳಗಡೆನೆ ಹೋಗ್ಬೇಕಂತ ಸರ್. ಎಲ್ಲಿಂದ ಬಂದು? ಗಂಗಾವತಿ. ಈಗ ಏನು ಹೋಗ್ಬಿಟ್ಟಿಲ್ಲ ಇಲ್ಲ ಅಂತ ಸರ್. ಇಲ್ಲ ಅಂತ ಸರ್, ಪರ್ಮಿಷನ್ ಅಂತ. ಈಗ ಒಳಗೆ ಹೋದ್ರೆ ನೀವು ಅಲ್ಲಿ ಕೇಳಿದ್ರೆ ಅಧಿಕಾರಿಗಳಿಗೆ ಏನಂದ್ರೆ? ಇಲ್ಲ ಅಂತ ಹೇಳಿದ್ರು ಸರ್. ಗೇಟ್ ಹಾರಿ ಹೋಗಲು ವಿದ್ಯಾರ್ಥಿನಿ ಯತ್ನ.
ಇತ್ತ ಬೆಂಗಳೂರಿನ ಆರ್ಸಿ ಕಾಲೇಜ್ನಲ್ಲೂ ಸರಿಯಾಗಿ 1:30ಕ್ಕೆ ಗೇಟ್ ಬಂದ್ ಮಾಡಲಾಯಿತು. ಆದರೆ 1:32ಕ್ಕೆ ಅಂದ್ರೆ 2 ನಿಮಿಷ ತಡವಾಗಿ ವಿದ್ಯಾರ್ಥಿನಿ ಬಂದಿದ್ಲು. ಎಷ್ಟೇ ಗೇಟ್ ಬಡಿದ್ರೂ ಗೇಟ್ ಓಪನ್ ಮಾಡಲಿಲ್ಲ. ಗೇಟ್ ಹತ್ತಿ ಹಾರಿ ಹೋಗಲು ವಿದ್ಯಾರ್ಥಿನಿ ಯತ್ನಿಸಿದ್ಲು. ಆದರೆ ಪೊಲೀಸರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದ್ದ ಅಭ್ಯರ್ಥಿಗಳು ವಾಪಸ್. ಇನ್ನು ಪರೀಕ್ಷೆಗಾಗಿ ಈ ಬಾರಿ ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸಲಾಗಿತ್ತು. ಇದರಂತೆ ಜೀನ್ಸ್ ಪ್ಯಾಂಟ್ ಧರಿಸಿ ಬರುವಂತೆ ಇರಲಿಲ್ಲ. ಆದರೆ ಬೆಂಗಳೂರಿನ ಮಲ್ಲೇಶ್ವರಂ ಕೇಂದ್ರಕ್ಕೆ 5-6 ವಿದ್ಯಾರ್ಥಿಗಳು ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದ್ರು. ಅವರನ್ನ ಬಟ್ಟೆ ಬದಲಿಸಿಕೊಂಡು ಬನ್ನಿ ಅಂತ ವಾಪಸ್ ಕಳಿಸಲಾಯಿತು. ಇನ್ನು ಕೈಯಲ್ಲಿ ದಾರ ಕಟ್ಟಿದ್ದನ್ನ ಬಿಚ್ಚಿಸಲಾಯಿತು. ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಮೂಗುತಿ ತೆಗೆಯಲು ವಿದ್ಯಾರ್ಥಿನಿಯರ ಪರದಾಟ. ಮೂಗುತಿಯನ್ನ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರುವಂತಿರಲಿಲ್ಲ. ಹೀಗಾಗಿ ಕೊಪ್ಪಳ ಹಾಗೂ ಬಾಗಲಕೋಟೆಯಲ್ಲಿ ಮೂಗುತಿ ತೆಗೆಯಲು ವಿದ್ಯಾರ್ಥಿನಿಯರು ಪರದಾಟ ನಡೆಸಿದ್ರು. ಬಾಗಲಕೋಟೆಯಲ್ಲಿ ಒಬ್ಬ ವಿದ್ಯಾರ್ಥಿನಿಯ ಮೂಗುತಿ ಬರಲೇ ಇಲ್ಲ. ಕೊನೆಗೆ ಕಟ್ಟರ್ನಿಂದ ಕಟ್ ಮಾಡಿ ತೆಗೆಯಲಾಯಿತು. ಜೊತೆಗೆ ಬೆಳ್ಳಿ ಚೈನ್, ರುದ್ರಾಕ್ಷಿ ಮಾಲೆಯನ್ನ ತೆಗೆಸಲಾಯಿತು. ಬಾಗಲಕೋಟೆಯಲ್ಲಿ ಬುರ್ಕಾ ಹಾಗೂ ತಲೆವಸ್ತ್ರವನ್ನ ಸಿಬ್ಬಂದಿ ಕೈಗೆ ಕೊಟ್ಟು ಅಭ್ಯರ್ಥಿಗಳು ಒಳಗೆ ಹೋದ್ರು. ಕೆಟ್ಟು ನಿಂತ ರೈಲು, ಅಭ್ಯರ್ಥಿಗಳ ಪರದಾಟ. ಇನ್ನು ಬೆಂಗಳೂರಿನಿಂದ ಸೊಲ್ಲಾಪುರಕ್ಕೆ ಹೋಗ್ತಾ ಇದ್ದ ರೈಲು ನೆಲಮಂಗಲದ ಸೋಲೂರು ಬಳಿ ಕೆಟ್ಟು ನಿಂತಿತ್ತು. ಇದರಿಂದ ಹಾಸನದಿಂದ ಯಶವಂತಪುರಕ್ಕೆ ಬರ್ತಾ ಇದ್ದ ರೈಲಿಗೆ ಟ್ರ್ಯಾಕ್ ಇರಲಿಲ್ಲ. ಇದೇ ರೈಲಿನಲ್ಲಿ ನೀಟ್ ಅಭ್ಯರ್ಥಿಗಳು ಕೂಡ ಇದ್ರು. 1 ಗಂಟೆ ಪರದಾಟವಾಗ್ತಿದ್ದಂತೆ ಅಭ್ಯರ್ಥಿಗಳು ರೈಲು ಇಳಿದು ಪರ್ಯಾಯ ಮಾರ್ಗದ ಮೂಲಕ ಬೆಂಗಳೂರು ತಲುಪಿದ್ರು. ಹೀಗೆ ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ದಾವಣಗೆರೆ ಅಂತ ರಾಜ್ಯದ 31 ನಗರಗಳ 200 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆದಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.